ಸಂಡೂರು ಅಖಾಡ ರಂಗೇರಿದೆ. ಇವತ್ತು ಮತದಾನ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅವರು ನಮ್ಮ ಜೊತೆಲಿದ್ದಾರೆ. ಹೇಗಿದೆ ಸರ್ ಸಂಡೂರಿನಲ್ಲಿ ರೂಟು? ತುಂಬಾ ಚೆನ್ನಾಗಿದೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಜನರು ಬದಲಾವಣೆ ಬಯಸಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಕ್ಷದ ಗೆಲುವು ಕಟ್ಟಿಟ್ಟ ಬುತ್ತಿ. ಇದು ಒಂದು ಇತಿಹಾಸ ಸೃಷ್ಟಿ ಆಗೇ ಆಗುತ್ತೆ. ಇಲ್ಲಿವರೆಗೂ ಕೂಡ 72 ವರ್ಷದಲ್ಲಿ ಸಂಡೂರಿನಲ್ಲಿ ಬಿಜೆಪಿಯ ಕಮಲ ಅರಳಿದಿಲ್ಲ. ಈ ಸಲ ಅರಳಿಸ್ತೀರಾ? 100% ಕಮಲ ಅರಳುತ್ತೆ. ಇದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರ ಸಾಕ್ಷ್ಯ. ಇವತ್ತು ನಮ್ಮ ಯುವಕರು ಇಷ್ಟೊಂದು ಜೋಶ, ಪ್ರತಿಯೊಂದು ಬೂತಲ್ಲಿ, ಪ್ರತಿಯೊಂದು ಊರಲ್ಲಿ. ಇವತ್ತು 20 ವರ್ಷಗಳಿಂದ ಅವ್ರು ಏನು ಅಕ್ರಮವಾಗಿ ಮಾಡ್ಕೊಂತ ಬಂದಿದ್ರೆ ದುರಾಡಳಿತ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಹಾಗಾಗಿ ನಾವು ವಾಲಂಟಿಯರ್ ಆಗಿ ಅವರ ಒಂದು ಹಣದ ಒಳೆನೇ ಸುರಿಸಿದ್ರು ಇವತ್ತು ಯಾರು ಕಾಂಗ್ರೆಸ್ ಪಕ್ಷದವರು. ಆದ್ರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅವರ ವಿರುದ್ಧ ತೊಡೆ ತಟ್ಟಿ ನಿಂತಿದೆ ಕಾರ್ಯಕರ್ತರು. ಈಗ ನಾಲ್ಕು ಬಾರಿ ಶಾಸಕರಾಗಿದ್ರು ತುಕಾರಾಮ್ ಅವರು. ಆಡಳಿತ ವಿರೋಧಿ ಅಲೆ ಏನಾದ್ರು ಕ್ಷೇತ್ರದಲ್ಲಿದೆಯಾ? 100ಕ್ಕೆ 100ರಷ್ಟು ಆಡಳಿತ ವಿರೋಧಿ ಅಲೆ ಇದೆ. ಇವತ್ತು ನಮ್ಮ ಕಾರ್ಯಕರ್ತರದ್ದು ಅವರ ಒಂದು ಬೇಡಿಕೆ ಏನಂತಂದ್ರೆ ಮೂಲಭೂತ ಸೌಲಭ್ಯಗಳು ಯಾವುದಾಗಿಲ್ಲ ಅಂತಂದೇಳಿ ಸಾರ್ವಜನಿಕರದಲ್ಲಿ ಅಥವಾ ನಮ್ಮ ಕಾರ್ಯಕರ್ತರಲ್ಲಿ ಅವ್ರ ಕೈಲಿ ಕ್ಷೇತ್ರದಲ್ಲಿ ಹೇಳತಕ್ಕಂಥ ಒಂದೇ ಒಂದು ಕೆಲಸ ಮಾಡಿಲ್ಲ. ಇವತ್ತೇನು ಅವರು ಶಾಸಕರಾಗಿರೋದು ಸಂತೋಷ್ ಲಾಡ್ ಗಣಿಗಾರಿಕೆ ಮತ್ತು ಅವ್ರ ಬಿಸ್ನೆಸ್ ಅವ್ರ ದುಡಿಮೆ ನೋಡ್ಲಿಕ್ಕೆ ಮಾತ್ರ ಶಾಸಕರಾಗಿರೋದು. ಕೆಲವರೆಲ್ಲ ಅವ್ರಿವ್ರ ಬಿಸ್ನೆಸ್ ಫೈಲ್ ಮೂವ್ಮೆಂಟ್ ಮಾಡಕ್ಕೆ ಮಾತ್ರ ಅವ್ರು ನೋಡ್ಕೊಂತಿರೋದು. ಸಾರ್ವಜನಿಕರಿಗೇನು ಅವ್ರ ಜೀವನ ಮಾಡಲಿಕ್ಕೆ ಅಥವಾ ಅವ್ರ ಜೀವನಕ್ಕೆ ಏನು ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಕೊಡ್ಸೋಕೆ ಕೂಡ ಏನು. ತಾವು ಹೊರಗಿನಿಂದ ಬಂದಿದ್ದೀರಿ ಅನ್ನುವ ಒಂದು ವಿಚಾರ ಸರ್. ತಾವು ಹೊರಗಿನಿಂದ ಬಂದಿದ್ದೀರಿ ಅನ್ನೋ ವಿಚಾರ ಸರ್. ಯಾರು ಹೇಳಿದ್ದದನ್ನ? ಸಂತೋಷ್ ನಾವ್ಯಾಕೆ ಓಟ್ ಹಾಕ್ತೀವಿ ಅನ್ನೋ ರೀತಿಯಲ್ಲಿ. ಸಂತೋಷ್ ಲಾಡ್ ಯಾರು? ಅವನು ಕಲಘಟ್ಟ ಕ್ಷೇತ್ರ ಹೊರಗಿನರಲ್ಲ. ಅವರು ಕೂಡ ಅವರು ಸಂತೋಷ್ ಲಾಡ್ ಅವರು ನಮ್ಮ ಬ್ರದರ್ ಇದ್ದಂಗೆ. ಆದರೆ ಅವರು ಒಬ್ಬ ದೊಡ್ಡ ವ್ಯಕ್ತಿ ಆದಮೇಲೆ ಮಾತಾಡೋಕೊಂದು ರೀತಿ ನಿಂತಿರ್ಬೇಕು. ಮತ್ತು ತುಕಾರಾಮ್ ಕೂಡ ಯಾವ ಊರವರು? ಅವ್ರ ತಾಯಿ ತೋರ್ ಮನೆ ತುಂಬರಗುದ್ದಿ ಸಂಡೂರು ಕ್ಷೇತ್ರ. ನನ್ನ ತಾಯಿ ತೋರ್ ಬೊಮ್ಮಘಟ್ಟ. ನಾವು ಇದೇ ಊರಿಗೆ ಹುಟ್ಟಿ ಆಡಿ ಬೆಳೆದಿರ್ತಕ್ಕಂಥದ್ದು. ಇದು ಚುನಾವಣಾ ವಿಚಾರ ಏನು ಸರ್? ಚುನಾವಣಾ ವಿಚಾರ ಏನು, ಅವರು ಏನು ಇದುವರೆಗೆ ಆಯಿತು ಜನರಿಗೆ ಸರಿಯಾಗಿ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ, ಒಂದು ಸರಿಯಾಗಿ ಆಸ್ಪತ್ರೆ ಇಲ್ಲ, ಮಕ್ಕಳಿಗೆ ಶಾಲಾ ಕೊಠಡಿಗಿಲ್ಲ. ಅನೇಕ ಯಾವುದೇ ಹಳ್ಳಿಗೆ ಹೋದ್ರೂ ರಸ್ತೆ ಇಲ್ಲ, ಬರೀ ಜನ ಧೂಳು ಕುಡಿದು ಜೀವನ ಮಾಡ್ತಾಯಿದ್ರು. ಇವತ್ತು ಸರಿಯಾಗಿ ಅವ್ರಿಗೆ ಮಕ್ಕಳಿಗೆ ಒಂದು ಎಜುಕೇಷನ್ ಇಲ್ಲ, ಮತ್ತೊಂದಿಲ್ಲ. ಅನೇಕ ಒಂದು ಗಣಿ ಅಭಿವೃದ್ಧಿ DMF ಫಂಡ್ ಇದೆ ಸಾಕಷ್ಟು. ಆ DMF ಫಂಡ್ ಇದ್ರೂ ಕೂಡ ಪೂರ್ತಿ ಬೇಕಾದಂಗೆ ಇದ್ರೂ ಕೂಡ ಆ ಒಂದು ಹಣನ ಇವತ್ತು ಲೂಟಿ ಹೊಡತಕ್ಕಂಥ ಕೆಲಸ ಮಾಡ್ತಿದ್ರು ಅವರು. ಅಭಿವೃದ್ಧಿಗಂತೂ ಅವ್ರಿಗೆ ಒತ್ತೆ ಕೊಡ್ತಿಲ್ಲ. ಒಟ್ಟು ಅವ್ರಿಗೇನಪ್ಪ ಅಂದ್ರೆ ಕ್ಷೇತ್ರ ಉದ್ಧಾರ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಅಕ್ಕಪಕ್ಕ ಕ್ಷೇತ್ರಗಳು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಸಂಡೂರು ವಿಧಾನಸಭಾ ಕ್ಷೇತ್ರ ಕೂಡ ಯಾವುದೇ ಕಾರಣ ಅಭಿವೃದ್ಧಿ ಆಗಿಲ್ಲ. ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅನ್ನುವ ನಿರೀಕ್ಷೆ ತಮಗಿದೆ? ಕನಿಷ್ಠ ಅಂದ್ರೆ 15ರಿಂದ 20 ಸಾವಿರ ಅಂತರ ನಾವು ಗೆಲ್ತೀವಿ. ಕ್ಷೇತ್ರದ ಜನರಿಗೆ ಅಥವಾ ಕ್ಷೇತ್ರಕ್ಕೆ ತಮ್ಮ ಕನಸೇನು ಸರ್? ಇಡೀ ರಾಜ್ಯದಲ್ಲೇ ಸಂಡೂರು ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡೋಕ್ಕೆ ಪಣ ತೊಟ್ಟಿದ್ದೀನಿ. ಅದಕ್ಕೆ ನಮ್ಮ ಮುಖಂಡರು ಜನಾರ್ದನ್ ರೆಡ್ಡಿ ಅಣ್ಣವರಾಗಿರ್ಬೋದು, ರಾಮುಲು ಅಣ್ಣರಾಗಿರ್ಬೋದು, ನಮ್ಮ ವಿಜೇಂದ್ರಣ್ಣ ಆಗಿರ್ಬೋದು, ಯಡಿಯೂರಪ್ಪ ಸಾಹೇಬ್ರದ್ರು ಒಂದು ಕನಸು ಕಂಡಿದ್ದಾರೆ. ಆ ಕನಸನ್ನು ನಮ್ಮ ಸಂಡೂರು ಕ್ಷೇತ್ರದ ಮತದಾರ ಬಾಂಧವರು ಈ ಸಲ ನನಸು ಮಾಡೋಕ್ಕೆ ಪಣ ತೊಟ್ಟಿದ್ದಾರೆ. ಗ್ಯಾರಂಟಿ, ಉಚಿತ ಯೋಜನೆಗಳು ಇದೆಲ್ಲ ಜನರು ಇದಕ್ಕೆ ಮರುಳಾಗಿ ಓಟ್ ಹಾಕಿ ಕಳೆದ ಬಾರಿ ಹೆಂಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅದೇ ಥರ ಸಂಡೂರಿನಲ್ಲಿ ಮತ್ತೆ ಏನಾದರೂ ಆ ರೀತಿ ಮೋಡಿ ಆಗತ್ತಂತ ಅನ್ಸುತ್ತಾ? ರಾಜ್ಯದಲ್ಲಿ ಗ್ಯಾರಂಟಿ ಜಾರಿನೇ ಇದೆ ಅಂತ ನಿಮಗೇನು ಅನಿಸ್ತಿದ್ದೆ? ಇಲ್ಲಾದರೂ ಅಲ್ಲ, ನಮಗೇನು ಗ್ಯಾರಂಟಿ ಹೆಸರಿಗೆ ಹೇಳಕ್ಕೆ ಮಾತ್ರ ಅವರು ಟಿವಿಗಳಲ್ಲಿ ಮತ್ತು ಜಾಹೀರಾತು ಕೊಡೋಕೆ ಮಾತ್ರ ಗ್ಯಾರಂಟಿ ಯೂಸ್ ಇರೋದು. ಆದರೆ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಯಾವುದೂ ಗ್ಯಾರಂಟಿ ತಲುಪ್ತಿಲ್ಲ. ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ತಮ್ಮ ಪರವಾಗಿ ಪ್ರಚಾರ ಮಾಡಿದರು. ವಿಜಯೇಂದ್ರ ಅವರು, ಹಾಗೆ ಜನಾರ್ದನ್ ರೆಡ್ಡಿ ಅವರು, ಯಡಿಯೂರಪ್ಪನವರು. ಇದೆಲ್ಲ ಕ್ಷೇತ್ರದಲ್ಲಿ ಏನೋ ಒಂದು ಡೈವರ್ಟ್ ಆಗಿದೆ ಅಂತೇಳಿ ಅನ್ಸುತ್ತದೆ. 100% ಡೈವರ್ಟ್ ಆಗಿದೆ. ಆಮೇಲೆ ಆಲ್ರೆಡಿ ಕ್ಷೇತ್ರದ ಒಂದು ಮತದಾರ ಕೂಡ ಬದಲಾವಣೆ ಮಾಡ್ಬೇಕಂತಂದು ತೀರ್ಮಾನ ಮಾಡಿದ್ರು. ನೀವು ಇರ್ತಕ್ಕಂಥ ನೀವು ರಸ್ತೆ ಬದಿಗಳಲ್ಲಿ ಅಥವಾ ಯಾವುದೇ ಗ್ರಾಮಕ್ಕೆ ಹೋಗಿ ಕೇಳಿದ್ರು ಕೂಡ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಿ ಕ್ಷೇತ್ರದ ಜನರಿಗೆ ಮತ್ತು ಮತದಾರರಿಗೆ? ಎಲ್ಲ ನನ್ನ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನನ್ನ ವಿನಂತಿ ಏನಂದರೆ, ತಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲದ ಗುರುತಿಗೆ ಕ್ರಮಸಂಖ್ಯೆ 2ಕ್ಕೆ ತಾವೆಲ್ಲ ಮತ ನೀಡಿ ಈ ಒಂದು ಭಾಗದ ಶಾಸಕನಾಗಿ ನನ್ನ ಆಯ್ಕೆ ಮಾಡಿದರೆ ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸರಳ ಸಾಮಾನ್ಯ ಶಾಸಕನಾಗಿ ನಿಮ್ಮ ಒಂದು ಜನಸೇವೆ ಮಾಡಲು ನಾನು ಸದಾ ಬದ್ಧನಾಗಿರ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸಂಡೂರು ಅಖಾಡ ರಂಗೇರಿದೆ. ಇವತ್ತು ಮತದಾನ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅವರು ನಮ್ಮ ಜೊತೆಲಿದ್ದಾರೆ. ಹೇಗಿದೆ ಸರ್ ಸಂಡೂರಿನಲ್ಲಿ ರೂಟು? ತುಂಬಾ ಚೆನ್ನಾಗಿದೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಜನರು ಬದಲಾವಣೆ ಬಯಸಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಕ್ಷದ ಗೆಲುವು ಕಟ್ಟಿಟ್ಟ ಬುತ್ತಿ. ಇದು ಒಂದು ಇತಿಹಾಸ ಸೃಷ್ಟಿ ಆಗೇ ಆಗುತ್ತೆ. ಇಲ್ಲಿವರೆಗೂ ಕೂಡ 72 ವರ್ಷದಲ್ಲಿ ಸಂಡೂರಿನಲ್ಲಿ ಬಿಜೆಪಿಯ ಕಮಲ ಅರಳಿದಿಲ್ಲ. ಈ ಸಲ ಅರಳಿಸ್ತೀರಾ? 100% ಕಮಲ ಅರಳುತ್ತೆ. ಇದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರ ಸಾಕ್ಷ್ಯ. ಇವತ್ತು ನಮ್ಮ ಯುವಕರು ಇಷ್ಟೊಂದು ಜೋಶ, ಪ್ರತಿಯೊಂದು ಬೂತಲ್ಲಿ, ಪ್ರತಿಯೊಂದು ಊರಲ್ಲಿ. ಇವತ್ತು 20 ವರ್ಷಗಳಿಂದ ಅವ್ರು ಏನು ಅಕ್ರಮವಾಗಿ ಮಾಡ್ಕೊಂತ ಬಂದಿದ್ರೆ ದುರಾಡಳಿತ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಹಾಗಾಗಿ ನಾವು ವಾಲಂಟಿಯರ್ ಆಗಿ ಅವರ ಒಂದು ಹಣದ ಒಳೆನೇ ಸುರಿಸಿದ್ರು ಇವತ್ತು ಯಾರು ಕಾಂಗ್ರೆಸ್ ಪಕ್ಷದವರು.
ಆದ್ರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅವರ ವಿರುದ್ಧ ತೊಡೆ ತಟ್ಟಿ ನಿಂತಿದೆ ಕಾರ್ಯಕರ್ತರು. ಈಗ ನಾಲ್ಕು ಬಾರಿ ಶಾಸಕರಾಗಿದ್ರು ತುಕಾರಾಮ್ ಅವರು. ಆಡಳಿತ ವಿರೋಧಿ ಅಲೆ ಏನಾದ್ರು ಕ್ಷೇತ್ರದಲ್ಲಿದೆಯಾ? 100ಕ್ಕೆ 100ರಷ್ಟು ಆಡಳಿತ ವಿರೋಧಿ ಅಲೆ ಇದೆ. ಇವತ್ತು ನಮ್ಮ ಕಾರ್ಯಕರ್ತರದ್ದು ಅವರ ಒಂದು ಬೇಡಿಕೆ ಏನಂತಂದ್ರೆ ಮೂಲಭೂತ ಸೌಲಭ್ಯಗಳು ಯಾವುದಾಗಿಲ್ಲ ಅಂತಂದೇಳಿ, ಸಾರ್ವಜನಿಕರದಲ್ಲಿ ಅಥವಾ ನಮ್ಮ ಕಾರ್ಯಕರ್ತರಲ್ಲಿ ಅವ್ರ ಕೈಲಿ ಕ್ಷೇತ್ರದಲ್ಲಿ ಹೇಳತಕ್ಕಂಥ ಒಂದೇ ಒಂದು ಕೆಲಸ ಮಾಡಿಲ್ಲ. ಇವತ್ತೇನು ಅವರು ಶಾಸಕರಾಗಿರೋದು ಸಂತೋಷ್ ಲಾಡ್ ಗಣಿಗಾರಿಕೆ ಮತ್ತು ಅವ್ರ ಬಿಸ್ನೆಸ್ ಅವ್ರ ದುಡಿಮೆ ನೋಡ್ಲಿಕ್ಕೆ ಮಾತ್ರ ಶಾಸಕರಾಗಿರೋದು. ಏನೋ ಕೆಲವರೆಲ್ಲ ಏನು ಅವ್ರಿವ್ರ ಬಿಸ್ನೆಸ್ ಫೈಲ್ ಮೂವ್ಮೆಂಟ್ ಮಾಡಕ್ಕೆ ಮಾತ್ರ ಅವ್ರು ನೋಡ್ಕೊಂತಿರೋದು. ಸಾರ್ವಜನಿಕರಿಗೇನು ಅವ್ರ ಜೀವನ ಮಾಡಲಿಕ್ಕೆ ಅಥವಾ ಅವ್ರ ಜೀವನಕ್ಕೆ ಏನು ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಕೊಡ್ಸೋಕೆ ಕೂಡ ಏನು. ತಾವು ಹೊರಗಿನಿಂದ ಬಂದಿದ್ದೀರಿ ಅನ್ನುವ ಒಂದು ವಿಚಾರ ಸರ್, ತಾವು ಹೊರಗಿನಿಂದ ಬಂದಿದ್ದೀರಿ ಅನ್ನೋ ವಿಚಾರ ಸರ್, ಯಾರು ಹೇಳಿದ್ದು ಅದನ್ನ? ಸಂತೋಷ್ ಅವರಿಗೆ ನಾವ್ಯಾಕೆ ಓಟ್ ಹಾಕ್ತೀವಿ ಅನ್ನೋ ರೀತಿಯಲ್ಲಿ. ಸಂತೋಷ್ ಲಾಡ್ ಯಾರು? ಅವನು ಕಲಘಟ್ಟ ಕ್ಷೇತ್ರ ಹೊರಗಿನರಲ್ಲ ಅವರು ಕೂಡ. ಅವರು ಸಂತೋಷ್ ಲಾಡ್ ಅವರು ನಮ್ಮ ಬ್ರದರ್ ಇದ್ದಂಗೆ. ಆದರೆ ಅವರು ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ಮೇಲೆ ಮಾತಾಡೋಕೊಂದು ರೀತಿ ನಿಂತಿರ್ಬೇಕು. ಮತ್ತು ತುಕಾರಾಮ್ ಕೂಡ ಯಾವ ಊರವರು? ಅವ್ರ ತಾಯಿ ತೋರ್ ಮನೆ ತುಂಬುರುಗುದ್ದಿ ಸೊಂಡ್ರು ಕ್ಷೇತ್ರ, ನನ್ನ ತಾಯಿ ತೋರ್ ಬೊಮ್ಮಘಟ್ಟ. ನಾವು ಇದೇ ಊರಿಗೆ ಹುಟ್ಟಿ ಆಡಿ ಬೆಳೆದಿರ್ತಕ್ಕಂಥದ್ದು. ಇದು ಚುನಾವಣಾ ವಿಚಾರ ಏನು ಸರ್? ಚುನಾವಣಾ ವಿಚಾರ ಏನು, ಅವರು ಏನು ಇದುವರೆಗೆ ಆಯಿತು ಜನರಿಗೆ ಸರಿಯಾಗಿ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ. ಒಂದು ಸರಿಯಾಗಿ ಆಸ್ಪತ್ರೆ ಇಲ್ಲ, ಮಕ್ಕಳಿಗೆ ಶಾಲಾ ಕೊಠಡಿಗಿಲ್ಲ. ಅನೇಕ ಯಾವುದೇ ಹಳ್ಳಿಗೆ ಹೋದ್ರೂ ರಸ್ತೆ ಇಲ್ಲ, ಬರೀ ಜನ ಧೂಳು ಕುಡಿದು ಜೀವನ ಮಾಡ್ತಾಯಿದ್ರು. ಇವತ್ತು ಸರಿಯಾಗಿ ಅವ್ರಿಗೆ ಮಕ್ಕಳಿಗೆ ಒಂದು ಎಜುಕೇಷನ್ ಇಲ್ಲ, ಮತ್ತೊಂದಿಲ್ಲ. ಅನೇಕ ಒಂದು ಗಣಿ ಅಭಿವೃದ್ಧಿ DMF ಫಂಡ್ ಇದೆ ಸಾಕಷ್ಟು. ಆ DMF ಫಂಡ್ ಇದ್ರೂ ಕೂಡ ಪೂರ್ತಿ ಬೇಕಾದಂಗೆ ಇದ್ರೂ ಕೂಡ ಆ ಒಂದು ಹಣನ ಇವತ್ತು ಲೂಟಿ ಹೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಅವರು. ಅಭಿವೃದ್ಧಿಗಂತೂ ಅವ್ರಿಗೆ ಒತ್ತೆ ಕೊಡ್ತಿಲ್ಲ. ಒಟ್ಟು ಅವ್ರಿಗೇನಪ್ಪ ಅಂದ್ರೆ ಕ್ಷೇತ್ರ ಉದ್ಧಾರ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಅಕ್ಕಪಕ್ಕ ಕ್ಷೇತ್ರಗಳು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಸೊಂಡ್ರು ವಿಧಾನಸಭಾ ಕ್ಷೇತ್ರ ಕೂಡ ಯಾವುದೇ ಕಾರಣ ಅಭಿವೃದ್ಧಿ ಆಗಿಲ್ಲ. ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅನ್ನುವ ನಿರೀಕ್ಷೆ ತಮಗಿದೆ? ಕನಿಷ್ಠ ಅಂದ್ರೆ 15ರಿಂದ 20 ಸಾವಿರ ಅಂತರ ನಾವು ಗೆಲ್ತೀವಿ. ಕ್ಷೇತ್ರದ ಜನರಿಗೆ ಅಥವಾ ಕ್ಷೇತ್ರಕ್ಕೆ ತಮ್ಮ ಕನಸೇನು ಸರ್? ಇಡೀ ರಾಜ್ಯದಲ್ಲೇ ಸೊಂಡ್ರು ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡೋಕ್ಕೆ ಪಣ ತೊಟ್ಟಿದ್ದೀನಿ. ಅದಕ್ಕೆ ನಮ್ಮ ಮುಖಂಡರಾದ ಜನಾರ್ದನ್ ರೆಡ್ಡಿ ಅಣ್ಣವರಾಗಿರ್ಬೋದು, ರಾಮುಲು ಅಣ್ಣರಾಗಿರ್ಬೋದು, ನಮ್ಮ ವಿಜೇಂದ್ರನಾಗಿರ್ಬೋದು, ಯಡಿಯೂರಪ್ಪ ಸಾಹೇಬ್ರದ್ರು ಒಂದು ಕನಸು ಕಂಡಿದ್ದಾರೆ. ಆ ಕನಸನ್ನು ನಮ್ಮ ಸೊಂಡ್ರು ಕ್ಷೇತ್ರದ ಮತದಾರ ಬಾಂಧವರು ಈ ಸಲ ನನಸು ಮಾಡೋಕ್ಕೆ ಪಣ ತೊಟ್ಟಿದ್ದಾರೆ. ಗ್ಯಾರಂಟಿ, ಉಚಿತ ಯೋಜನೆಗಳು ಇದೆಲ್ಲ ಜನರು ಇದಕ್ಕೆ ಮರುಳಾಗಿ ಓಟ್ ಹಾಕಿ ಕಳೆದ ಬಾರಿ ಹೆಂಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅದೇ ಥರ ಸಂಡೂರಿನಲ್ಲಿ ಮತ್ತೆ ಏನಾದರೂ ಆ ರೀತಿ ಮೋಡಿ ಆಗತ್ತಂತ ಅನ್ಸುತ್ತಾ? ರಾಜ್ಯದಲ್ಲಿ ಗ್ಯಾರಂಟಿ ಜಾರಿನೇ ಇದೆ ಅಂತ ನಿಮಗೇನು ಅನಿಸ್ತಿದ್ದೆ? ಇಲ್ಲಾದರೂ ಅಲ್ಲ, ನಮಗೇನು ಗ್ಯಾರಂಟಿ ಹೆಸರಿಗೆ ಹೇಳಕ್ಕೆ ಮಾತ್ರ ಅವರು ಟಿವಿಗಳಲ್ಲಿ ಮತ್ತು ಜಾಹೀರಾತು ಕೊಡೋಕೆ ಮಾತ್ರ ಗ್ಯಾರಂಟಿ ಯೂಸ್ ಇರೋದು. ಆದರೆ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಯಾವುದೂ ಗ್ಯಾರಂಟಿ ತಲುಪ್ತಿಲ್ಲ. ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ತಮ್ಮ ಪರವಾಗಿ ಪ್ರಚಾರ ಮಾಡಿದರು. ವಿಜಯೇಂದ್ರ ಅವರು, ಹಾಗೆ ಜನಾರ್ದನ್ ರೆಡ್ಡಿ ಅವರು, ಯಡಿಯೂರಪ್ಪನವರು. ಇದೆಲ್ಲ ಕ್ಷೇತ್ರದಲ್ಲಿ ಏನೋ ಒಂದು ಡೈವರ್ಟ್ ಆಗಿದೆ ಅಂತೇಳಿ ಅನ್ಸುತ್ತದೆ? 100% ಡೈವರ್ಟ್ ಆಗಿದೆ. ಆಮೇಲೆ ಆಲ್ರೆಡಿ ಕ್ಷೇತ್ರದ ಒಂದು ಮತದಾರ ಕೂಡ ಬದಲಾವಣೆ ಮಾಡ್ಬೇಕಂತಂದು ತೀರ್ಮಾನ ಮಾಡಿದ್ರು. ನೀವು ಇರ್ತಕ್ಕಂಥ ನೀವು ರಸ್ತೆ ಬದಿಗಳಲ್ಲಿ ಅಥವಾ ಯಾವುದೇ ಗ್ರಾಮಕ್ಕೆ ಹೋಗಿ ಕೇಳಿದ್ರು ಕೂಡ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಿ ಕ್ಷೇತ್ರದ ಜನರಿಗೆ ಮತ್ತು ಮತದಾರರಿಗೆ? ಎಲ್ಲ ನನ್ನ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನನ್ನ ವಿನಂತಿ ಏನಂದರೆ, ತಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ 2ಕ್ಕೆ ತಾವೆಲ್ಲ ಮತ ನೀಡಿ ಈ ಒಂದು ಭಾಗದ ಶಾಸಕನಾಗಿ ನನ್ನ ಆಯ್ಕೆ ಮಾಡಿದರೆ ಇವತ್ತು ಸೊಂಡ್ರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸರಳ ಸಾಮಾನ್ಯ ಶಾಸಕನಾಗಿ ನಿಮ್ಮ ಒಂದು ಜನಸೇವೆ ಮಾಡಲು ನಾನು ಸದಾ ಬದ್ಧನಾಗಿರ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ನೋಡಿ, ಇದು ಬಂಗಾರು ಹನುಮಂತು ಅವರ ಮಾತು. ಬಿಜೆಪಿನ ಅಭ್ಯರ್ಥಿ ಆ ಮೂಲಕ ಗೆದ್ದೇ ಗೆಲ್ತೀನಿ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.